ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಯಾರು ನಿಮ್ಮನ್ನ ಭೇಟಿ ಮಾಡಬೇಕು ಅಂದ್ಕೊಂಡಿದ್ದಾರೆ, ಅದು ಯಾಕಿರಬಹುದು ಅನ್ನೋದನ್ನ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿ ಇರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬಾ ಧನ್ಯವಾದಗಳು. ಈಗ ಏನ್ ಬರುತ್ತೆ ಕಾರ್ಡ್ಸ್ ನೋಡೋಣ. ಅವ್ರು ಯಾಕೆ ನಿಮ್ಮನ್ನ ಭೇಟಿ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಲರ್ನ್ ಫ್ರಮ್ ಲೈಫ್, ಮತ್ತೊಂದು ಅಫರ್ಮೇಷನ್ ಫಾರ್ ಅಕ್ಸೆಪ್ಟೆನ್ಸ್, ಇಲ್ಲೊಂದು ಮೆಡಿಟೇಷನ್ ಟು ಡಿಗ್ ಡೀಪ್, ಮೆಡಿಟೇಷನ್ ಫಾರ್ ಕ್ಲಾರಿಟಿ. ಇವ್ರು ಸಾಕಷ್ಟು ಜೀವನ ನೋಡಿದ್ದಾರೆ ಅಂತ ಅನ್ನಿಸ್ತಾ ಇದೆ, ತುಂಬಾ ಪಾಠ ಕಲ್ತಿದ್ದಾರೆ. ಇಲ್ಲೊಂದು ಅಫರ್ಮೇಷನ್ ಫಾರ್ ಅಕ್ಸೆಪ್ಟೆನ್ಸ್ ಇದೆ. ಪ್ರೇಯರ್ಸ್ ಮಾಡ್ಕೊಂಡಿದ್ದಾರೆ, ಮ್ಯಾನಿಫೆಸ್ಟ್ ಮಾಡ್ಕೊಂಡಿರಬಹುದು. ಈ ಒಂದು ಸಂಬಂಧದಲ್ಲಿ ಅಕ್ಸೆಪ್ಟೆನ್ಸ್ ಬೇಕು ಅನ್ನೋದಿದೆ. ಹಾಗೆ ಇಲ್ಲಿ ಮೆಡಿಟೇಷನ್ ಟು ಡಿಗ್ ಡೀಪ್, ನನ್ನನ್ನು ಅರ್ಥ ಮಾಡ್ಕೊ ಅಂತ ಹೇಳ್ತಾ ಇದ್ದಾರೆ. ಕೆಲವು ಪರಿಸ್ಥಿತಿಗಳಿರುತ್ತೆ, ಅದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ನಿಮ್ಮಿಬ್ರಲ್ಲಿ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇತ್ತು ಅಂತ ಅನ್ನಿಸ್ತಾ ಇದೆ. ಇಲ್ಲಿ ನೀವೂ ಕಾಯ್ತಾ ಇದ್ದೀರಾ ಆ ವ್ಯಕ್ತಿಗೋಸ್ಕರ. ಅವರನ್ನು ನಿಮ್ಮನ್ನ ಭೇಟಿ ಮಾಡಬೇಕು ಅಂತ ಮನಸ್ಸು ಮಾಡ್ಕೊಂಡಿದ್ದಾರೆ. ಇಲ್ಲೊಂದು ಅಕ್ಸೆಪ್ಟೆನ್ಸ್ ಇಶ್ಯೂ ಇರಬಹುದು. ಹಿಂದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇತ್ತು, ಈಗ ಅದನ್ನೆಲ್ಲ ಮರೆತು ಮುಂದುವರಿಯೋಣ, ನನ್ನನ್ನು ಅರ್ಥ ಮಾಡ್ಕೋ, ಆ ಥರ ಎಲ್ಲ ಹೇಳಬೇಕು ಅಂತ ಅನ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನಿಮ್ಮನ್ನ ಭೇಟಿ ಮಾಡ್ತಾ ಇರಬಹುದು. ಹಾಗೆ ಮೆಡಿಟೇಷನ್ ಫಾರ್ ಕ್ಲಾರಿಟಿ ಅನ್ನೋದಿದೆ. ಇವೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳು ಕ್ಲಿಯರ್ ಆಗೋಕೆ ಮುಂದೆ ಏನೋ ಡಿಸಿಷನ್ಗಳನ್ನ ತಗೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನಿಮ್ಗೆ ಕ್ಲಾರಿಟಿ ಕೊಡೋಕೆ ಅವರು ಭೇಟಿ ಮಾಡ್ತಾ ಇರಬಹುದು. ಇದಕ್ಕೆ ಟ್ಯಾರೋ ಕಾರ್ಡ್ಸ್ ಇಂದ ಏನ್ ಬರುತ್ತೆ ನೋಡೋಣ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ, ಅವ್ರ ಬಗ್ಗೆ ಕಾಯ್ತಾ ಇದ್ದೀರಾ? ಸರಿ, ಯಾವ ವಿಷಯಕ್ಕೆ ಕಾಯ್ತಾ ಇದ್ದೀರಾ ನೋಡೋಣ. ನೋಡಿ, 2 ಆಫ್ ಕಪ್ಸ್ ಬರ್ತಾ ಇದೆ, ವಾವ್. ಹಾಗೆ ಪೇಜ್ ಆಫ್ ಸಾರ್ಡ್ಸ್, ಮತ್ತೊಂದು ಲವರ್ಸ್ ಕಾರ್ಡ್ ಬರ್ತಾ ಇದೆ. ಹಾಗೆ 4 ಆಫ್ ಕಪ್ಸ್, ಸಾರಿ 6 ಆಫ್ ಕಪ್ಸ್, ಇನ್ನೊಂದು 9 ಆಫ್ ಕಪ್ಸ್. ಇಲ್ಲಿ ನೈಟ್ ಆಫ್ ವ್ಯಾಂಡ್ಸ್ ಇದೆ ಬಾಟಮ್ನಲ್ಲಿ. ಕೆಲವರು ಈ ಕನೆಕ್ಷನ್ ಅಲ್ಲಿ ಕನ್ಫರ್ಮೇಶನ್ಗೋಸ್ಕರ ಕಾಯ್ತಾ ಇದ್ದೀರಾ. ಅಂದ್ರೆ ಕೆಲವರಿಗೆ ಮದುವೆ ಆಗೋಕೆ ಇಷ್ಟ ಇರಲ್ಲ, ಈ ಫ್ರೆಂಡ್ಶಿಪ್ ಕೊನೆ ತನಕ ಇರಬೇಕು ಅನ್ನೋರು ಇದ್ದೀರಾ. ಯಾಕೆಂದ್ರೆ ಇಲ್ಲಿ ಕೆಲವರು ಮದುವೆ ಆಗಿರೋರು ಇದ್ದೀರಾ ಅನ್ನೋದು ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ಸಂತೋಷವಾಗಿದ್ದೀರಾ, ಆಲ್ರೆಡಿ ನಿಮ್ದೊಂದು ಪ್ರಪಂಚ ಇದೆ, ಅಲ್ಲಿ ಸಂತೋಷವಾಗಿದ್ದೀರಾ. ಯಾರೋ ವ್ಯಕ್ತಿನ ಭೇಟಿ ಮಾಡಿದ್ದೀರಾ, ಅಲ್ಲೊಂದು ಫ್ರೆಂಡ್ಶಿಪ್ ಇದೆ, ಆದ್ರೆ ಅಲ್ಲಿ ಸಂತೋಷಕ್ಕಿಂತ ಹೆಚ್ಚಾಗಿ ಬ್ಲಾಕೇಜಸ್ ಇದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ. ಅದರಿಂದ ಕೆಲವರು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಅಥವಾ ಮಾತಾಡ್ತಾ ಇದ್ರೂನು ಏನೋ ಆತ್ಮೀಯತೆ ಇಲ್ಲ, ಅಲ್ಲೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಗಳಿರೋದ್ರಿಂದ ದೂರ ಆಗಿದ್ದೀರಾ. ಆದ್ರೆ ಆ ವ್ಯಕ್ತಿನ ನಿಮ್ ಕೈನಲ್ಲಿ ಮರೆಯೋಕ್ಕಾಗ್ತಾ ಇಲ್ಲ. ಅವ್ರು ಮತ್ತೆ ಮಾತಾಡ್ತಾರಾ, ಮತ್ತೆ ಭೇಟಿ ಆಗ್ತೀವಾ ನಾವು, ಆ ಥರ ನಿಮ್ಮ ಪ್ರಶ್ನೆಗಳೆಲ್ಲ ಇದೆ. ಇಲ್ಲಿ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿಯಲ್ಲಿ ಇಲ್ಲೊಂದು ಸೋಲ್ಮೇಟ್ ಕನೆಕ್ಷನ್ ಇದೆ, ಡಿವೈನ್ ಕನೆಕ್ಷನ್ ಇದೆ. ಆದ್ರಿಂದ ನೀವಿಬ್ರು ಭೇಟಿ ಆಗಿದ್ದೀರಾ. ಇಲ್ಲಿ ಇದೊಂದು ಕಲೆಕ್ಟಿವ್ ಎನರ್ಜಿನಲ್ಲಿರೋದ್ರಿಂದ ಇದು ಎಲ್ರಿಗೂ ಅನ್ವಯಿಸುತ್ತೆ. ಮದುವೆ ಆಗಿರೋರು ಆಗಿಲ್ದಿರೋರು ಎಲ್ರಿಗೂ ಅನ್ವಯಿಸುತ್ತೆ. ಯಾರಿಗೆ ರೆಸೊನೇಟ್ ಆಗುತ್ತೆ ಅವ್ರು ತಗೊಳ್ಳಿ. ಆಲ್ರೆಡಿ ಇಲ್ಲಿ ಕಮಿಟ್ ಆಗಿದ್ದೀರಾ, ಆದ್ರೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳಿಂದ ದೂರ ಮಾಡ್ಕೊಂಡಿದ್ದೀರಾ. ಅಲ್ಲಿ ಸಿಟ್ಟು, ಕೋಪ ಎಲ್ಲ ಇದೆ. ಇಲ್ಲಿ ಸಾಕಷ್ಟು ಆತ್ಮೀಯತೆ ಇದೆ, ಅನುಬಂಧ ಇದೆ. ಮತ್ತೆ ಭೇಟಿಯಾಗಬೇಕು, ಮತ್ತೆ ಈ ಕನೆಕ್ಷನ್ ಮುಂದುವರಿಬೇಕು ಅನ್ನೋ ಆಸೆ ಇದ್ರೂನು ಏನೋ ಪರಿಸ್ಥಿತಿಗಳ ಕಾರಣದಿಂದ ದೂರ ಆಗಿದ್ದೀರಾ. ಇಲ್ಲಿ ಪ್ರೇಯರ್ಸ್ ಇದೆ, ಮ್ಯಾನಿಫೆಸ್ಟ್ಗಳಿದೆ, ಏನೋ ಕ್ಲಾರಿಟಿ ಬೇಕು ಅಂತ ಅನ್ನಿಸ್ತಾ ಇದೆ ಮನಸ್ಸಿಗೆ.
ಇನ್ ಕೆಲವರು ಮ್ಯಾರೇಜ್ ಪ್ಲಾಟ್ಫಾರ್ಮ್ ಅಲ್ಲಿ ಭೇಟಿಯಾಗಿರಬಹುದು, ಪರಿಚಯ ಆಗಿರಬಹುದು. ಆ ವ್ಯಕ್ತಿಗೋಸ್ಕರ ಕಾಯ್ತಾ ಇದ್ದೀರಾ. ಇಲ್ಲೊಂದು ಕನ್ಫ್ಯೂಷನ್ ಇದೆ ನಿಮ್ಮಲ್ಲಿ. ಆ ವ್ಯಕ್ತಿ ಎನರ್ಜಿ ನೋಡಿದಾಗ ಅಲ್ಲಿಂದ ನಿಮ್ಗೇನು ಕ್ಲಾರಿಟಿ ಇರಲಿಲ್ಲ. ಈ ಟೈಮಲ್ಲಿ ಅವ್ರ ಮನಸ್ಸಲ್ಲಿ ಟ್ರಾನ್ಸ್ಫಾರ್ಮೇಶನ್ ಆಗಿರಬಹುದು. ಹಾಗೆ ಅಕ್ಸೆಪ್ಟೆನ್ಸ್ ಇಶ್ಯೂಗೋಸ್ಕರ, ಕ್ಲಾರಿಟಿಗೋಸ್ಕರ ಮಾತಾಡಕ್ ಬರ್ತಾ ಇದ್ದಾರೆ, ಭೇಟಿ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇದಕ್ಕೆ ಯೂನಿವರ್ಸ್ ಕಾರ್ಡಿಂದ ಏನ್ ಬರುತ್ತೆ ನೋಡೋಣ. ಯೂನಿವರ್ಸ್ ಕಾರ್ಡಿಂದ ಏನ್ ಮೆಸೇಜ್ಗಳು ಬರುತ್ತೆ, ಅದು ನಿಮ್ಗೆ ಏನ್ ಹೇಳುತ್ತೆ ಕೇಳೋಣ. ಇಲ್ಲೊಂದು ವಿ ಆರ್ ದಿ ವರ್ಲ್ಡ್. ಆಲ್ರೆಡಿ ಫ್ಯಾಮಿಲಿ ಇದೆ ಕೆಲವರಿಗೆ. ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್, ಬ್ರೇಕ್ ಥ್ರೂ, ಮತ್ತೊಂದು ಟೋಟಾಲಿಟಿ, ಹಾಗೆ ಸಪ್ರೆಷನ್. ಇಲ್ಲೊಂದು ಫೈಟಿಂಗ್ ಬರ್ತಾ ಇದೆ. ಇಲ್ಲಿಬ್ರು ದೂರ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಇಬ್ಬರ ಮನಸ್ಸಲ್ಲೂ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ, ಇನ್ನರ್ ಬ್ಯಾಟಲ್ಸ್ ಇದೆ. ಇಲ್ಲಿ ಲ್ಯಾಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬರ್ತಾ ಇದೆ. ಒಬ್ರಿಗೊಬ್ರಿಗೆ ಅರ್ಥ ಮಾಡ್ಕೊಂಡಿಲ್ಲ. ಇಲ್ಲಿ ಪ್ರೀತಿ ಇದ್ರೂನು ಡೀಪ್ ಆಗಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿಲ್ಲ ಅನ್ನೋದು ಬರ್ತಾ ಇದೆ. ಅದಕ್ಕೆ ಇಲ್ಲಿ ಮೆಡಿಟೇಷನ್ ಫಾರ್ ಡಿಗ್ ಡೀಪ್ ಅಂತ ಬರ್ತಾ ಇದೆ. ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ ಸಾಕಷ್ಟು ಜೀವನ ನೋಡಿದರೆ, ಜೀವನ ಏನು ಅನ್ನೋದನ್ನ ಅರ್ಥ ಮಾಡ್ಕೊ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೊಂದು ಕ್ಲಾರಿಟಿ ಕೊಡೋಕೆ ಅವರು ಭೇಟಿ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಕೆಲವು ಭಾವನೆಗಳನ್ನ ನೀವಿಬ್ರು ಸಪ್ರೆಸ್ ಮಾಡ್ಕೊಂಡಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಹಾಗೆ ಇಬ್ರಿಗೂ ಅವ್ರದೇ ಆದ ಪ್ರಪಂಚಗಳಿವೆ, ಅವ್ರದೇ ಆದ ರೆಸ್ಪಾನ್ಸಿಬಿಲಿಟಿಗಳಿದೆ, ಹಾಗೆ ಬ್ಯಾರಿಯರ್ಸು ಇದೆ. ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಂಡು ಮುಂದೆ ಹೋದಾಗ ನಿಮ್ ಜೀವನ ಚೆನ್ನಾಗಿರುತ್ತೆ ಅನ್ನೋ ಒಂದು ಅಡ್ವೈಸ್ ಇಲ್ಲಿ ಬರ್ತಾ ಇದೆ. ಯಾಕೆಂದ್ರೆ ನಿಮ್ಮಿಬ್ರಲ್ಲಿ ಆಗಾಗ ಜಗಳಗಳಿರುತ್ತೆ, ಫೈಟಿಂಗ್ಸ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಕಾನ್ಫ್ಲಿಕ್ಟ್ಸ್. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಹಾಗೆ ಇಲ್ಲಿ ರಿಪಿಟೇಷನ್ಸು ಇದೆ. ಇದು ಆಗಾಗ ನಡೀತಾ ಇರುತ್ತೆ. ಮತ್ತೆ ನೀವು ಕನೆಕ್ಟ್ ಆಗ್ತೀರಾ. ಯಾಕೆಂದ್ರೆ ಸೋಲ್ಮೇಟ್ ಕನೆಕ್ಷನ್ ಇದೆ. ಇಬ್ರು ಬಿಡ್ಲಾರ್ದಂತ ಪರಿಸ್ಥಿತಿ, ಆದ್ರೆ ಸರಿಯಾಗಿ ಮುಂದುವರಿಯೋಕ್ಕೂ ಆಗ್ತಾ ಇಲ್ಲ. ಆಗಾಗ ಕಾಂಪ್ರಮೈಸ್ ಮಾಡ್ಕೊಂಡ್ರು ಅಂಡರ್ಸ್ಟ್ಯಾಂಡಿಂಗ್ನ ಅವಶ್ಯಕತೆ ಇದೆ ಅನ್ನೋದು ಬರ್ತಾ ಇದೆ. ಮತ್ತೇನಿದೆ ನೋಡೋಣ. ಭೇಟಿ ಆಗ್ತಾರೆ ಸರಿ, ಆದ್ರೆ ಇದು ಮುಂದೆ ಸರಿ ಮಾಡ್ಕೊಂಡು ಹೋಗ್ಬೇಕಲ್ವಾ. ನೋಡೋಣ ಏನಿದೆ ಅಂತ. ಹೆರೋಫೆಂಟ್ ಬರ್ತಾ ಇದೆ, ನೈಟ್ ಆಫ್ ಕಪ್ಸ್, ಮತ್ತೊಂದು ಕ್ವೀನ್ ಆಫ್ ಕಪ್ಸ್. ಇಲ್ಲೊಂದು ಸನ್ ಕಾರ್ಡ್ ಬರ್ತಾ ಇದೆ, 3 ಆಫ್ ಸಾರ್ಡ್ಸ್. ಇಲ್ಲೊಂದು ಏಸ್ ಆಫ್ ಪೆಂಟಿಕಲ್ಸ್. ಕೆಲವರು ಯಾರ್ಯಾರು ಹಣದ ಸಹಾಯ ಮಾಡಿರಬಹುದು, ಅದನ್ನು ವಾಪಸ್ ಬರುತ್ತೆ ಅನ್ನೋ ಒಂದು ಮೆಸೇಜ್ ಇಲ್ಲಿ ನಿಮ್ಗೆ ಬರ್ತಾ ಇದೆ. ಇಲ್ಲಿ ನೀವು ಸ್ಪಿರಿಚುವಲ್ ಜರ್ನಿನಲ್ಲಿದ್ದೀರಾ. ನಿಮ್ ಥಾಟ್ ಪ್ರೊಸೆಸ್ನಲ್ಲಿ ಆ ವ್ಯಕ್ತಿಯ ನೆನಪುಗಳಿದೆ, ಸಾಕಷ್ಟು ಭಾವನೆಗಳಿದೆ. ಈ ಕನೆಕ್ಷನ್ ಅಲ್ಲಿ ಎಷ್ಟೇ ಹ್ಯಾಪಿನೆಸ್ ಇದ್ರೂ ಆಗಾಗ ನೀವಿಬ್ರು ದೂರ ಆಗ್ತಾ ಇರ್ತೀರಾ. ಹಾಗೆ ಇಲ್ಲೊಂದು ಬ್ರೋಕನ್ ಎನರ್ಜಿ ಬರ್ತಾ ಇದೆ. ಆದ್ರೆ ಈ ಸಾರಿನೂ ಅಷ್ಟೇ, ಅವರು ನಿಮ್ಮನ್ನ ಮೀಟ್ ಮಾಡೋಕ್ಕೋಸ್ಕರ, ಒಂದು ಅಕ್ಸೆಪ್ಟೆನ್ಸ್ಗೋಸ್ಕರ, ಕ್ಲಾರಿಟಿಗೋಸ್ಕರ ಬರ್ತಾ ಇದ್ದಾರೆ. ನಿಮ್ಗೆ ಭೇಟಿ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಅದು ಸಕ್ಸಸ್ ಆಗುತ್ತೆ, ಆ ಒಂದು ಮೆಸೇಜು ಇಲ್ಲಿದೆ. ಇಷ್ಟು ದಿನ ಬೇಜಾರ್ನಲ್ಲಿದ್ರಿ, ಮನಸ್ಸು ಭಾರ ಆಗಿತ್ತು, ಆದ್ರೆ ಮುಂದೆ ಹ್ಯಾಪಿನೆಸ್ ಇದೆ ಅನ್ನೋದಿದೆ ಇಲ್ಲಿ. ಇದಕ್ಕೆ ಏಂಜಲ್ಸ್ ಇಂದ ಫೈನಲ್ ಆಗಿ ಏನ್ ಬರುತ್ತೆ ನೋಡೋಣ. ಏನ್ ಮೆಸೇಜ್ಗಳಿದೆ, ಏನ್ ಅಡ್ವೈಸ್ ಇದೆ. ಇಲ್ಲಿ ಗ್ರೌಂಡ್ ದಿ ಸೆಂಟರ್, ಮತ್ತೊಂದು ಪ್ಲಾಂಟ್ ದಿ ಸೀಡ್ಸ್, ಮತ್ತೊಂದು ಸ್ಟ್ರೆಂತ್ ಅಂಡ್ ರೆಸಿಲಿಯನ್ಸ್, ಹಾಗೆ ಕನೆಕ್ಟ್ ವಿತ್ ಜಿಯಾ. ಬಾಟಮ್ನಲ್ಲಿ ಏನಿದೆ, ಪ್ರೇಯರ್ಸ್ ಅಂಡ್ ವಿಶಸ್. ನಿಮ್ಮ ಭಾವನೆಗಳನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನೋದಿದೆ. ಹಾಗೆ ಪ್ಲಾಂಟ್ ದಿ ಸೀಡ್ಸ್. ಇವೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳನ್ನ ಕೊನೆಗೊಳಿಸಿ ನಿಮ್ಮ ಕನೆಕ್ಷನ್ ನಲ್ಲಿ ಪ್ರೀತಿ ಅನ್ನೋ ಬೀಜನ ಮತ್ತೆ ಪ್ಲಾಂಟ್ ಮಾಡಿ ಅನ್ನೋದು ಇಲ್ಲಿ ಬರ್ತಾ ಇದೆ. ಹಾಗೆ ಈ ಕನೆಕ್ಷನ್ ನಲ್ಲಿ ಸ್ಟ್ರೆಂತ್ ಅಂಡ್ ರೆಸಿಲಿಯನ್ಸ್. ಇಲ್ಲಿ ನೀವಿಬ್ರು ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಹಾಗೆ ಪ್ರೇಯರ್ಸ್ ಮಾಡ್ಕೊಳ್ಳಿ, ವಿಶಸ್ ಮಾಡ್ಕೊಳ್ಳಿ. ನಿಮ್ಮ ಕನ್ಫ್ಯೂಷನ್ಸ್ ಇರಬಹುದು, ಏನೇನು ಅನುಮಾನಗಳಿದೆ ಅದನ್ನೆಲ್ಲ ಪರಿಹರಿಸ್ಕೊಳ್ಳಿ ಅನ್ನೋದು ಇಲ್ಲಿ ಬರ್ತಾ ಇದೆ. ಇದಕ್ಕೆ ಫೈನಲ್ ಆಗಿ ಒಂದೇ ಒಂದು ಮೆಸೇಜ್ ತೆಗೆಯೋಣ. ಏನಿದೆ, ಯು ಡಿಸರ್ವ್ ಲವ್.
ಯು ಆರ್ ಲವಬಲ್ ಆ ಥರ ಬರ್ತಾ ಇದೆ. ಬಾಟಮ್ನಲ್ಲಿ ಸೋಲ್ಮೇಟ್ ಅಂತ ಬರ್ತಾ ಇದೆ. ಎಸ್, ದಿಸ್ ಈಸ್ ಯುವರ್ ಸೋಲ್ಮೇಟ್. ನಾನು ಮೊದಲೇ ಹೇಳಿದೆ, ನಿಮ್ಮಿಬ್ಬರಲ್ಲಿ ಒಂದು ಸೋಲ್ಮೇಟ್ ಕನೆಕ್ಷನ್ ಇರೋದ್ರಿಂದ ನೀವು ಆಗಾಗ ಭೇಟಿ ಆಗ್ತಾ ಇರ್ತೀರಾ. ಆದ್ರೆ ಇಲ್ಲಿ ಬ್ಲಾಕೇಜಸ್ ಇದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ, ಫೈಟಿಂಗ್ಸ್ ಇದೆ. ಯು ಡಿಸರ್ವ್ ಲವ್. ನಿಮ್ಮನ್ನು ಅವ್ರು ಇಷ್ಟಪಟ್ಟಿದ್ದಾರೆ. ನಿಮ್ಮ ಏನೇ ಒಂದು ಮೆಂಟಲ್ ಡಿಸ್ಟರ್ಬೆನ್ಸ್ ಇರಬಹುದು, ಅದರಿಂದ ಕ್ಲಾರಿಟಿ ತಗೊಳ್ಳಿ, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳಿ ಅನ್ನೋದಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅಂತ ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನನಗೆ ಇನ್ಸ್ಪಿರೇಷನ್ ಸಿಗತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.